ಅಣ್ಣ ಶ್ರೀಕೃಷ್ಣ, ಎಲ್ಲಿದ್ದರೂ ಬೇಗ ಬಂದು ನನ್ನನ್ನು ಕಾಪಾಡು. ಶ್ರೀಕೃಷ್ಣ ಬಿರ್ನ ಬಾಪ. ಯಪ್ಪ ಲೇ, ನೀನ್ ಯಾಕೋ ಕೃಷ್ಣನ್ ಕರೆಯಾಗತಿ? ವಸ್ತ್ರಾಭರಣ ಮಾಡೋದು ನೋಡಿ ನೀನ್ ಖುಷಿ ಪಡ್ಬೇಕು. ಉರಿಯೋ ಜಯಕ್ಕೆ ಬರೆ ಹಾಕಿದ್ರೆ ಹೆಂಗ್ ಖುಷಿ ಪಡೋದು ಹೇಳಪ್ಪ. ಏನೋ ಅಂದಿ? ಏನೂ ಇಲ್ಲ, ನಗ್ತೀನಿ. ನೀನು ಮುಂದುವರಿಸು. ಯವ್ವ, ನೀ ಏನ್ ಟೆಂಟ್ನಾಗ ಅಣ್ಣವ್ರ ಸಿನಿಮಾ ನೋಡಕತ್ತಿ? ಇಲ್ಲ, ಯಾಕೆ? ಮತ್ತೆ ಸೀಟಿ ಹೊಡ್ಯಾಕತ್ತಿ? ನಿನ್ನ ಹೆಂಡತಿ ಸೀರಿಯಸ್ ಹೇಳಕತ್ತಾರಲ್ಲಿ. ಟೆನ್ಷನ್ ಇರಬೇಕು, ಟೆನ್ಷನ್ ಮಾಡ್ಕೋ. ಇವಳು ಖುಷಿಯಿಂದ ಸಿಳ್ಳೆ ಹೊಡೆದಿಲ್ಲ ಮೇಷ್ಟ್ರೆ, ಕೃಷ್ಣ ಬೇಗ ಬರ್ಲಿ ಅಂತ ಸಿಳ್ಳೆ ಹೊಡೆದ್ಲು. ಯವ್ವ, ದ್ರೌಪದಿ ಲವ ಹೊಯ್ಕೊಂಡ್ರ ಅವ್ನು ಸಿರಿ ತಂದು ಕೊಡ್ತಾನ. ನೀ ಏನ್ ಟೆನ್ಷನ್ ಮಾಡ್ಕೊಡ, ಸುಮ್ಮ ಕುಂದ್ರು. ತರ ಸೀರಿಯಸ್ ಹೇಳೋದು ಬಿಸುಡು ಬಿಸುಡು ಬಿಸುಡು. ನಾರಿ ಮದನಾರಿ ದ್ರೌಪದ ಮಾತಾಗೊಳ್ಳಿಲ್ಲ ಕೇರು. ಕೃಷ್ಣ ಸಾರಿ ಕೃಷ್ಣ ಬದಲಾಗಿ ಚೂಡಿದಾರ ಹಾಕೊಂಡಿದ್ರ ಇದ್ದ ಡೇಂಜರ್. ಅಲ್ಲಲ್ಲ ಕೃಷ್ಣ ಎಲ್ರನ್ ಸೇರ್ಸಿ ಬ್ಲಡ್ ಶೆಡ್ ನಿಲ್ಸಿ ಕ್ರಿಕೆಟ್ ಆಟ ಆಡ್ಸಿ ಯಾರೋ ಒಬ್ಬಂಗಲ್ಸಿ ಸಂಧಾನ ಮಾಡದೆ ಯುದ್ಧಾನ ಮಾಡಿಸಿದ. ತಲೆನೆ ಓಡಿಸದೆ ತಲೆಗಳ ಎಡ್ಸಿದ. ಬಾಲಲ್ಲಿ ಮುಗಿಸೋದ ಬೇಲೋರ್ಗು ತಂದು ಬಿಟ್ಟ. ಒಳಗೊಳಗೆ ತಂದಿಟ್ಟು ಮಿಲ್ಟ್ರಿನೇ ಕರ್ಸಿ ಬಿಟ್ಟ. ಎಲ್ಲಿದ್ಯಾ ಕೃಷ್ಣ? ಬೇಗ ಕಾಪಾಡು ಕೃಷ್ಣ. ಏ ಕೃಷ್ಣ ಎಲ್ಲೋ ಮಾರಾಯ, ಸೀರೆ ಮುಗ್ಯಾಕ್ ಬಂದ ದೌಡ್ ಕರೀರಿ ಅವನ. ಮಧುರ ಟೀಚರ್, ನೈಟ್ ಡ್ರೆಸ್ ಹಾಕೋಬಿಟ್ಟಿದ್ದೀರಿ. ಮತ್ತಿನ್ನೇನು ಹಾಗೆ ಬರ್ಬೇಕಿತ್ತ? ರೀ ಮೇಷ್ಟ್ರೆ, ನೀವ್ ಏನ್ರೆ ಹೇಳಿದ್ರಿ? ಇವ್ರು ನನ್ ಸೀರೆ ಕೈ ಹಾಕ್ತಿದ್ದಾಗೆ ಕೃಷ್ಣ ಬಂದು ಸೀರೆ ಕೊಡ್ತಾನೆ ಅಂತ. ಎಲ್ಲಿ ನಿಮ್ ಕೃಷ್ಣ? ರೀ ಮೇಷ್ಟ್ರೆ, ಸೇಫರ್ ಸೈಡ್ಗೆ ಅಂತ ನಾನು ಹೆಂಡತಿ ನೈಟ್ ಡ್ರೆಸ್ ಹಾಕೊಂಡಿದ್ಲು, ಓಕೆ. ಇಲ್ಲ ಅಂದಿದ್ರೆ ಏನ್ರಿ ಗತಿ? ನನ್ನನ್ನು ಕೇಳ್ರ ನಾನೇನ್ ಮಾಡ್ಲು? ಆ ಕೃಷ್ಣ ಯಾವ ಸಂದ ಕುಂತು ಕೊಡಲು ಹೋದಾಗತ್ತ ನೋಡ್ರಿ, ಕರ್ಕೊಂಬರ್ರಿ ಮೊದಲ ಅವನ್ನ. ಕರ್ಕೊಂಬರದ ನೋಡಿ ಏನ್ ಮಾಡ್ತೀನಿ ಅಂತ ಅವನ್ಗೆ. ಏ ಯಾವ ಸೀಮೆ ಗೌಡ ಮರಾಯ ನೀನು? ಇದೊಂದ್ ಸತಿ ನಾಟಕ ಮಾಡ್ಸಕ್ ಕರ್ಸಿ ಓಕೆ, ಇನ್ನೊಂದ್ ಸರಿ ಏನಾರ ನಾಟಕ ಮಾಡ್ಸಬಾ ಅಂತ ಕರೆದೆ ಅಂದ್ರ ಗೌಡ ಅಂತ ನೋಡಿದ್ರೆ ನನ್ನ ಕಾಲ ಅಂತ ತಗೊಂಡು ಹೊಡಿಬೇಕಾಗತ್ತೆ. ಪ್ರೀತಿಯ ಪರಿಮಳ ಹರಿಹೋತ್ತಲು ಗೆಳೆಯ ಮನಸ್ಸಿಗೆ ತಳಮಳ. ಮಾದ ಏನ್ಲ ಹಿಂಗಾಗೋಯ್ತು? ಮಾತಾಡಬೇಡಿ, ಎಲ್ರಿಗೂ ನಿಮ್ಮ ಮೇಲೆ ಅನುಮಾನ ಬರ್ತದೆ. ಅಲ್ಲೇನ್ ನಡೀತಾ ಇದೀವಿ ನೋಡೋಣ, ನಡೀರಿ. ₹1,00,000 ನೆಕ್ಲೆಸ್ ಅದ ಅಂತ ನನ್ಗೆ ಹೇಳಲೇ ಇಲ್ಲ. ಗೌಡ್ರೆ, ನಾನು ಆ ನೆಕ್ಲೆಸ್ ನ ತುಂಬಾ ಜೋಪಾನವಾಗಿ ಕಾಪಾಡಿದ್ದೆ. ಯಾಕಂದ್ರೆ ಲೈಫಲ್ಲಿ ಚೋನಿ ಕೊಡ್ಸಿದ್ದ ಅದೊಂದೇ ಗಿಫ್ಟ್. ಮಧುರ ಅವ್ರೆ, ಅಣ್ಣಯ್ಯಪ್ಪನವ್ರಿಗೆ ₹7,00,000 ಎಷ್ಟು ನೋಟ್ ಬರ್ತದೆ ಅಂತಲೇ ಗೊತ್ತಿಲ್ಲ. ಅಂಥದ್ರಲ್ಲಿ ₹7,00,000 ನೆಕ್ಲೆಸ್ ಗಿಫ್ಟ್ ಕೊಡಿಸ್ಬಿಟ್ರ? ಇದನ್ನೆಲ್ಲ ನಾನು ನಂಬಲ್ಲ. ಈ ಗೌಡ್ರೆ, ನೀವು ನಂಬುದ್ರೆಷ್ಟು ಬಿಟ್ರೆಷ್ಟು? ನಾನು ನನ್ನ ಹೆಂಡತಿಗೆ ₹2,00,000 ನೆಕ್ಲೆಸ್ ಕೊಡ್ಸಿರೋದಂತೂ ನಿಜ. ನೀವೇ ಕೊಡ್ಸಿರ್ಬೋದು ಅಣ್ಣಯ್ಯಪ್ಪನವ್ರೆ, ಆದ್ರೆ ದುಡ್ಡ ಮಧುರ ಅವ್ರು ಕೊಟ್ಟಿದ್ದು ತಾನೆ. ಅಂದಮೇಲೆ ಅವರೇ ಸುಮ್ಮನವ್ರೆ, ನೀವೇ ಗ್ಯಾನ್ ತಪ್ಪಿದ್ದೋದ್ರಿ. ಗೌಡ್ರೆ, ಅದು ನಾನ್ ಕೊಟ್ಟಿದ್ದ ದುಡ್ಡಿಂದ ಪರ್ಚೇಸ್ ಮಾಡಿದ ನೆಕ್ಲೆಸ್ ಅಲ್ಲ. ಜಾನಿ ಅವ್ರ ಸ್ವಂತ ದುಡ್ಡಿಂದ ಪರ್ಚೇಸ್ ಮಾಡಿ ನಮ್ ಫಸ್ಟ್ ನೈಟ್ ದಿನ ನನಗೆ ಗಿಫ್ಟ್ ಮಾಡಿದ್ದು. ಮಧುರ, ನಿಮಗೆ ಮೊದಲ ರಾತ್ರಿಲಿ ಅಣ್ಣಯ್ಯಪ್ಪನವರು ಬರೀ ನೆಕ್ಲೆಸ್ ಮಾತ್ರ ತನ್ನ ಗಿಫ್ಟ್ ಕೊಟ್ಟಿರೋದು, ಬ್ಯಾರೆ ಏನು ಕೊಟ್ಟಿಲ್ಲ ಅಲ್ವಾ? ಬ್ಯಾರೆ ಏನು ಕೊಡಕ್ಕಾಗಲ್ಲ ಕಂಪುಡಿ. ಬಜರಂಗಿ ಇನ್ಸ್ಪೆಕ್ಟ್ರು ಬರಬೇಕು. ಮಧುರ ಅವರೇ, ಹೊಸ ಜನಕ್ಕೆ ದೇವಸ್ಥಾನದಲ್ಲಿ ಭಜನೆ ಇಟ್ಕೊಂಡು ನಿಮಗೆ ಬನ್ನಿ ಅಂದ್ರೆ ಭಜನೆ ಎಲ್ಲ ಮುಗಿದು ಪ್ರಸಾದ ಕೊಡೋ ಟೈಮಿಗೆ ಕರೆಕ್ಟಾಗಿ ಬರ್ತಾರೆ. ಹಂಗೆ ನಮ್ಮ ಬಜರಂಗಿ ಇನ್ಸ್ಪೆಕ್ಟ್ರು ಕಳ್ತನ ಆದ್ಮೇಲೆ ವಿಚಾರಣೆಗೆ ಬಂದಾರೆ. ಗೌಡ್ರೆ, ಕಳ್ತನ ಮಾಡೋಕ್ಕಿಂತ ಮುಂಚೆ ನನಗೆ ಫೋನ್ ಮಾಡಿ, ಇನ್ಸ್ಪೆಕ್ಟ್ರೇ ನಾನು ಕಳ್ತನ ಮಾಡ್ತಿದ್ದೆ, ಬಂದು ನಾನು ಹಿಡ್ಕೊಂಡು ಹೋಯ್ನಿ ಅಂದೇಳಿ ಹೇಳ್ತಾ ಜವಡ್ಸ್ಕಣಿ ಮರ್ರೆ. ನೀವು ಹೊಸ ಚೌಡಿಸ್ಕೊತೀರ ಮರ್ರೆ. ನೀವು ಕರೆಕ್ಟ್ ಟೈಮಿಗೆ ಡ್ಯೂಟಿ ಮಾಡಿದ್ರೆ ಪಾಪ ಮಧುರ ಅವ್ರ ನೆಕ್ಲೆಸ್ ಕಳ್ತನ ಆಯ್ತಿರ್ಲಿಲ್ಲ. ಗೌಡ್ರೆ, ನಾನೀಗ ಅಂತ ವಿಚಾರಣೆ ಮಾಡ್ಕೋಬೇಡ್ದ ಮಾಡ್ಕ. ಸುಂದ್ರಿ ಮೇಡಮ್, ನಿಮಗೆ ನೆಕ್ಲೆಸ್ ಬೇಡ ಅಮ್ಮಂಗಿದ್ರೆ ನನ್ನ ಆಚೆ ಕಳಿಸಿ, ಬೇಕಮ್ಮಂಗಿದ್ರೆ ಗೌಡ್ರನ್ನ ಆಚೆ ಕಳಿಸಿ.
ಅವರು ನಕ್ಲೇಶ್ ಬೇಡ. ಗೌಡ್ರೆ ನೀವು ಸ್ವಲ್ಪ ಸುಮ್ಮನಿದ್ದು ಅವ್ರ ಕೆಲಸನ ಮಾಡಕ್ ಬಿಡಿ. ಇನ್ಸ್ಪೆಕ್ಟರ್ ಅದೇನ್ ಪ್ರಶ್ನೆ ಅಂತ ಕೇಳಿ. ಸುಂದ್ರಿ ಮೇಡಮ್, ನನಗೆ ಆ ನೆಕ್ಲೆಸ್ ಬಗ್ಗೆ ಒಂಚೂರು ಹೇಳಿ. ನೀವು ಆ ನೆಕ್ಲೆಸನ್ನು ಎಲ್ಲಿ ಯಾವಾಗ ಪರ್ಚೇಸ್ ಮಾಡಿರಿ? ಅದು ನಾನ್ ಪರ್ಚೇಸ್ ಮಾಡಿದ್ದಲ್ಲ, ಜಾನಿ ನನಗೆ ಫಸ್ಟ್ ನೈಟ್ ಅಲ್ಲಿ ಗಿಫ್ಟ್ ಆಗಿ ಕೊಟ್ಟಿದ್ದು. ತಮಾಷೆ ಮಾಡಬೇಡಿ ಸುಂದ್ರಿ ಮೇಡಮ್. ಅವ್ರಿಗೆ ನೆಕ್ಲೆಸ್ ಅಂಗಡಿಗೆ ಬಸ್ಸಲ್ಲಿ ಹೋಪ್ಗೆ ದುಡ್ಡಿಪ್ಪೋದಿಲ್ಲ, ಇನ್ನು ನಿಮ್ಗೆ ನೆಕ್ಲೆಸ್ ಬೇರೆ ತೆಗ್ಸಿ ಕೊಡ್ತಾರ? ಕಾಮಿಡಿ ಕಿಲಾಡಿಗಳು. ಈ ಅಗ್ನಿ IPS ಸುಮ್ಮನೆ ಹೇಳಿದಿನ ಬರ್ಕೊಂಡು ಹೋಗಿ ಕಳ್ಳನ್ ಹುಡುಕಿ ಅದ್ಬಿಟ್ಟು ನನ್ನ ಬಗ್ಗೆ ಯಾಕ್ರಿ ಮಾತಾಡ್ತೀರಾ? ನೀವೆಂತ ಬೇಜಾರು ಮಾಡ್ಕೊಂಡ್ಬೇಡಿ ಮರ್ರೆ. ಮುಂದಿನ ಪ್ರಶ್ನೆ, ಸುಂದ್ರಿ ಮೇಡಮ್, ನಿಮ್ಮ ಫಸ್ಟ್ ನೈಟ್ ಹೆಂಗೆ ನಡೀತು? ಇನ್ಸ್ಪೆಕ್ಟರ್ ಏನ್ ಪ್ರಶ್ನೆ ಅಂತ ಕೇಳ್ತಿದ್ದೀರಾ? ಅದನ್ನೆಲ್ಲ ಮಕ್ಳು ಮುಂದೆ ಕೇಮಕ್ಕಾಗಲ್ಲ. ನೆಕ್ಸ್ಟ್ ಕ್ವಶನ್, ಸುಂದ್ರಿ ಮೇಡಮ್, ನಿಮ್ಗೆ ಆ ನೆಕ್ಲೆಸನ್ನು ಜಾನಿ ಅವರು ಫಸ್ಟ್ ನೈಟಿಗೆ ಕೊಟ್ಟದ್ದ? ಹೌದು. ಓಯ್ ಜಾನಿ ಅವರೇ, ನೀವು ನಿಮ್ಮ ಕೈಯಾರ ಆ ನೆಕ್ಲೆಸನ್ನು ಸುಂದ್ರಿ ಮೇಡಮಿಗೆ ತೋರಿಸ್ರೆ? ಹೌದ್ರಿ. ಸುಂದ್ರಿ ಮೇಡಮ್, ಜಾನಿ ಅವರು ನೆಕ್ಲೆಸ್ ತೋರಿಸುವತ್ತಿಗೆ ಸೆರ್ಗ್ ನಿಮ್ಮ ತಲೆ ಮೇಲೆ ಇದ್ದಿತ್ತಾ ಅಥವಾ ತೆಗ್ದಿದ್ದೀರಿ? ಸೆರ್ಗ್ ಹಾಕೊಂಡಿದ್ಲು, ಅದನ್ನ ತೆಗೆದು ನೆಕ್ಲೆಸ್ನ ತೊಡಿಸ್ದೆ. ಮುಂದೆ ಮುಂದೆ ಎಲ್ಲರೂ ಫಸ್ಟ್ ನೈಟಲ್ಲಿ ಏನಾಗಬೇಕು ಅದೇ ಆಯ್ತು. ನಾನು ಅದನ್ನ ಕೇಮಕ್ಕೆ ಬಂದದ್ದಲ್ಲ ಮರ್ರೆ. ಆ ನೆಕ್ಲೆಸನ್ನು ಎಲ್ಲಿ ಎಷ್ಟಕ್ಕೆ ಪರ್ಚೇಸ್ ಮಾಡ್ರಿ? ಅದನ್ನ ನಾನು 2 ಲಕ್ಷ ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿದೆ. ಎಲ್ಲಿ ಮಾಡಿದೆ ಅಂತ ಸರಿಯಾಗಿ ನೆನಪಿಲ್ಲ. ಜಾನಿ ಅವರೇ, ನೀವು ಹಿಂಗೆ ಅರ್ಧಂಬರ್ಧ ವಿಷಯ ಹೇಳ್ರೆ ನಾವು ಹ್ಯಾಂಗೆ ಹುಡ್ಕೋದು? ಅಡ್ಡಿಲ್ಲ. ಸುಂದರಿ ಮೇಡಮ್, ಆ ನೆಕ್ಲೆಸ್ ಕಾಂಬಕ್ಕೆ ಹ್ಯಾಂಗೆ ಇದ್ದಿತ್ತು? ಅದು ಕಳ್ತನ ಆಪಕ್ಕೂ ಮುಂಚೆ ಯಾವ ಜಾಗದಲ್ಲಿ ಇದ್ದಿತ್ತು? ಅದನ್ನ ಅಲ್ಲಿಟ್ಟದ್ದು ಯಾರು ಅಂದೇಳಿ ಹೇಳಿ. ಕಳ್ಳ ಯಾರು ಅಂತ ಹೇಳ್ಬಿಡಿ, ವೈನಿಗೆ ಕೆಲಸ ಕಮ್ಮಿ ಆಗಲಿ. ಹೌದಲ್ರಿ, ಸುಮ್ಮನೆ ಯಾಕಂದ್ರೆ ಸರಿ, ಇಲ್ಲಾಂದ್ರೆ ಸ್ಟೇಷನಿಗೆ ಎತ್ತೈಕೊಂಡು ಹೋಗಿ ಮುಖದ ಮೇಲೆ ಹೊಲಸಿನ ಅನ್ಕೊಂಡು ಬರ್ಕ ಹಂಗೆ ಮಾಡ್ತೆ. ಗೌಡ್ರೆ ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಇನ್ಸ್ಪೆಕ್ಟರ್, ನಾನು ಆ ನೆಕ್ಲೆಸ್ನ ಬೀರು ಒಳಗಿಟ್ಟಿದ್ದೆ. ಕಳ್ಳ ಬೀರು ಲಾಕ್ ಓಪನ್ ಮಾಡಿ ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಕಳ್ತನ ಮಾಡ್ಕೊಂಡು ಹೋಯ್ತು. ಸುಂದರಿ ಮೇಡಮ್, ಕಳ್ತನ ಮಾಡೋತ್ತಿಗೆ ನೀವು ಜಾನಿ ಅವರು ಬೆಡ್ರೂಮಲ್ಲಿ ಎಂತ ಮಾಡ್ತಿದ್ರಿ? ಅಣ್ಣ ಯಪ್ಪನವರು ಆ ಚೊರಿತಿರಿ ಕಮ್ಮನಿ ಕಂಡಿದ್ರು, ಮಧುರ ಅವರು ಈ ಚೊರಿತಿರಿ ಕಮ್ಮನಿ ಕಂಡಿದ್ರು ಅಲ್ವಾ ಅಣ್ಣ ಯಪ್ಪನವ್ರೆ? ನೋಡ್ರಿ, ಅವ್ರು ಯಾವ ಬದಿ ತಿರ್ಕಂಡು ಮನಿ ಕಂಡಿರಂದಳಿ ನಾ ಕೇಂಡದಲ್ಲ. ಕಳ್ತನ ಮಾಡುವತ್ತಿಗೆ ಅವ್ರು ಮನಿ ಕಂಡಿರ ಇಲ್ಲಿ ಅಂದಳಿ ಕನ್ಫರ್ಮ್ ಮಾಡ್ಕೊಂಡು ಕೇಂಡೆ. ಸುಂದ್ರಿ ಮೇಡಮ್, ಕಳ್ಳ ಎಷ್ಟು ಗಂಟೆಗೆ ಬಂದು ಕಳ್ತನ ಮಾಡ್ಕೊಂಡು ಹೋದ? ಅನ್ಎಜುಕೇಟೆಡ್ ಥರ ಮಾತಾಡಬೇಡಿ ಇನ್ಸ್ಪೆಕ್ಟ್ರೆ. ಮನಿ ಕಂಡಿದ್ಮೇಲೆ ಗಂಟೆ ಹೆಂಗೆ ಗೊತ್ತಾಯ್ತು? ಹೌದಲ್ಲ, ಪಾಯಿಂಟ್ ಟು ಬಿ ನೋಟೆಡ್. ಸುಂದ್ರಿ ಮೇಡಮ್, ನೀವೆಂತ ಟೆನ್ಷನ್ ಮಾಡಬೇಡಿ. ಆ ಕಳ್ಳ ಎಲ್ಲೇ ಇದ್ರು ಹುಡುಕಿ ತಂದು ನಿಮ್ಮ ನೆಕ್ಲೆಸ್ ನಿಮ್ಗೆ ಸಿಕ್ಕುವಂಗೆ ಮಾಡ್ತೆ. ಇಲ್ಲ ಅಂದ್ರೆ ನಾನೇ ಹೊಸದು ಕೊಡ್ತೆ. ಒಂಟಿಯಾಗಿದ್ಕೊಂಡು ಮಧುರ ಅವ್ರಿಗೆ ಜಂಟಿ ಆಗ್ಬಿಡ ಅನ್ಕಂಡು ಉಟ್ಕೊಂಡಿ ಅವಳ ತಂಗಿನ ಕಳಿಸ್ಬಿಟ್ಟು ನನಗೆ ಗಂಟಾಕ್ಬಿಟ್ಟ. ಶ್ರೀ, ನನ್ನ ಆ ಚುರಿ ಕಳಿಸ್ಬಿಟ್ಟು ಈ ಚುರಿ ನನ್ನ ನೆನ್ಸ್ಕೊತಿದ್ರಿಯಾ? ಹೋಗವಳವ, ನಿಮ್ಮ ಅಕ್ಕ ಒಳ್ಳೆ ಕೆಲಸ ಮಾಡಲ್ಲ, ಅದ್ರ ಬಗ್ಗೆ ಗುಣಗಾನ ಮಾಡ್ತಾ ಇದ್ದಿ. ಬರ್ರಪ್ಪ ಬರ್ರೋ, ಮನೆ ಮುಂದೆ ಮಾರಿ ಗುಡಿ ನಿದ್ದೆ. ಎಂತ ಊಟ ಮಾಡ್ತಿದ್ದೀರಾ? ತಟ್ಟಿಗೆ ಅನ್ನ ಹಾಕಿ ಕೂತ್ಕೊಂಡ್ರೆ ನೋಡ್ಬಿಟ್ಟು ಉಂಡರೆ ಅಂತ ಕೇಳಿಯಾ? ಓಯ್ ಹೆಂಡತಿಮ್ಮ, ನಮ್ಮನ್ನು ಬಿಟ್ಟು ನೀವು ಒಬ್ಬರೇ ಊಟ ಮಾಡ್ತಿದ್ದೀರಲ್ವಾ? ನಿಮ್ಗೆ ಊಟ ಮಾಡ್ಲಿಕ್ಕೆ ಮನಸ್ಸಾದ್ರೂ ಹೇಗೆ ಬಂತು? ಈಗ ನಾನು ಏನ್ ಮಾಡ್ಬೇಕು? ನಾವು ಊಟ ಮಾಡ್ತೇವೆ, ನೀವು ಅದನ್ನು ಕೂತ್ಕೊಂಡು ನೋಡ್ಬೇಕು. ಎಂತದ ಮುಸುಂಟು ನೋಡುದು? ಕೈ ಹಾಕಿ ಮುಕ್ಕ. ಹೋಗಿ ಇನ್ನೊಂದು ತಟ್ಟಿಗೆ ಹಾಕೊಂಬೋಗು. ಸರಿ ಆಯ್ತು ಬಾವಾ. ಇವ್ರಿಬ್ರು ಹೋದ್ಮೇಲೆ ತಕಬಾ. ಆಯ್ತು. ಓಯ್ ಗಂಡತಿಮ್ಮ, ಜಾನಿ ಬಾಯಿ ಮನೆಯಲ್ಲಿ ಮಧುರಾ ಬಾಬಿಯ ನೆಕ್ಲೆಸ್ ಕದ್ರಂತೆ ನಿಜವಾ? ಕದ್ರಂತೆ ಅಂದ್ರೆ ನಾನೇ ಕದ್ಕೊಂಬಂದಿರೋ ತರ ಕೇಳ್ತಾ ಇದೆ. ಓ ಪುಳಕೇಸಿ, ನಾನು ಹೇಳಿದ್ದು ಜಾನಿ ಬಾಯಿ ಮನೆಯಲ್ಲಿ ಮಧುರಾ ಬಾಬಿಯ ನೆಕ್ಲೆಸ್ ಅನ್ನು ಯಾರೋ ಕಳ್ಳರು ಕದ್ರಂತೆ ನಿಜವಾ ಅಂತ. ಅಡ ಪೆಪ್ಪಳ್ರಿ, ಇದೆಲ್ಲ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಬಜರಂಗಿ ಬಜಾರ್ ಹೇಳಿದ್ದು. ಅದಕ್ಕೇನಪ್ಪ ಈಗ ಆ ನೆಕ್ಲೆಸ್ ನೀವೇ ಹುಡಿಕಂತ ಕೊಟ್ಬಿಟ್ರ್ಯಾ? ನಮ್ಮ ಹತ್ರ ಟೀ ಕುಡಿಯೋಕೆ ಕಾಸಿಲ್ಲ, ಇನ್ನು ಕಾಲ್ರು ಹುಡುಕಿ ನೆಕ್ಲೆಸ್ ಎಲ್ಲಿಂದ ತರ? ನಿನ್ ಟೈಮ್ ತುಂಬಾ ಖರಾಬ್ ಆಗಿದ್ಯಪ್ಪ. ಅಂದ್ರೆ ಅಂದ್ರೆ ಯಮ ನಿನ್ ಮೇಲೆ ಝೂಮ್ ಮಾಡಿದಾನೆ.